नमस्कार, आप देख रहे हैं 4 टीवी न्यूज। मैं हूं आपके साथ अलकमा। बड़ी खबर विजयपुर से आपको बता दें, जहां शहर में महानगर पालिका द्वारा अतिक्रमण हटाओ अभियान चलाया गया। मीडिया से बातचीत कर महानगर पालिका के आयुक्त विजय कुमार मेककलाकी ने कहा कि नौबाग मुख्य सड़क से स्कूल नंबर 4 तक लोगों द्वारा अवैध अतिक्रमण किया गया था। हमने उन्हें पहले ही नोटिस भेज दिया था। कुछ लोगों ने स्वयं ही अपना सामान हटा दिया, लेकिन जिन्होंने ऐसा करने से इनकार किया, उनके अतिक्रमण को मशीनों की मदद से हटा दिया जाएगा। आपको बता दें, ये सब शहर के उचित विकास के लिए किया जा रहा है। मैं व्यक्तिगत रूप से उन लोगों का धन्यवाद करता हूं, जिन्होंने स्वेच्छा से अपने घर या अतिक्रमण हटा लिए। साथ ही इस अभियान में सहयोग करने वाले पार्षदों का भी आभार व्यक्त करता हूं। ಇವತ್ತು ನೌಬಾಗ್ ಮುಖ್ಯ ರಸ್ತೆಯಿಂದ ಸ್ಕೂಲ್ ನಂಬರ್ 4 ವರೆಗೆ ಅತಿಕ್ರಮಣ ಆಗಿದೆ। ಈಗಾಗಲೇ ಈ ಹಿಂದೆ ಇಲ್ಲಿ ಸುಮಾರು ವರ್ಷದ ಡೆವಲಪ್ಮೆಂಟ್ ಆಗಿಲ್ಲ ಅಂತಕೊಂಡು ಇಲ್ಲಿ ಸಾರ್ವಜನಿಕರು ಮತ್ತು ಎಲ್ಲ ನಾಗರಿಕರು ಸಹಿತ ಈ ರಸ್ತೆ ಡೆವಲಪ್ಮೆಂಟ್ ಮಾಡಬೇಕಂತಕೊಂಡು ಒಂದು ಕೋರಿಕೆ ಮೇರೆಗೆ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ರಸ್ತೆಗೆ ಈಗಾಗಲೇ ಕಾಂಕ್ರೀಟ್ ರಸ್ತೆನ ಅಪ್ರೂವ್ ಆಗಿದೆ। ಈ ರಸ್ತೆ ಮಾಡೋಕ್ಕಿಂತ ಪೂರ್ವದಲ್ಲಿ ಆನಂತರ ಅತಿಕ್ರಮಣ ತೆರವುಗೊಳಿಸಬೇಕು ಸಾರ್ವಜನಿಕರ ಬೇಡಿಕೆ ಇತ್ತು। ಆ ಪ್ರಕಾರ ಈಗಾಗಲೇ ನಾವು ಸರ್ವೆ ಮಾಡಿಸಿ ಎಲ್ರಿಗೂ ನೋಟಿಸ್ ಕೊಟ್ಟು ಅವರಿಗೆಲ್ಲ ಹಿಯರ್ ಮಾಡಿದ್ವಿ। ಸುಮಾರು 46 ಜನಕ್ಕೆ ನಾವು ನೋಟಿಸ್ ಕೊಟ್ಟಿದ್ವಿ। ಅದರಲ್ಲಿ 35 ಜನ ಅವರು ತಗೊಂಡಿದ್ದಾರೆ। ಈಗಾಗಲೇ ಈ 11 ಜನಕ್ಕೆ ಮಾತ್ರ ನಾವು ಅವರಿಗೆ ನೋಟಿಸ್ ಕೊಟ್ಟು ಹಿಯರ್ ಮಾಡಿ ಅತಿಕ್ರಮಣ ತೆರವುಗೊಳಿಸಲು ಆರ್ಡರ್ ಮಾಡಿದ್ವಿ। ಇವತ್ತು ನಾವು ಪಾಲಿಕೆಯಿಂದ ಅತಿಕ್ರಮಣ ತೆರವುಗೊಳಿಸ್ತಾ ಇದ್ವಿ। ಮುಂಬರುವ ದಿನಗಳು ಸಹಿತ ನಾವು ಸುಮಾರು 150 ಕೋಟಿ ರೂಪಾಯಿ ನಮಗೆ ಸಿಟಿ ಕಾರ್ಪೊರೇಷನ್ಗೆ ಅಪ್ರೂವ್ ಆಗಿದೆ। ಆ ಪ್ರಕಾರ ಸಾಕಷ್ಟು ಕಡೆ ನಾವು ಅತಿಕ್ರಮಣ ತೆರವುಗೊಳಿಸಿ ರಸ್ತೆ ನಿರ್ಮಾಣ ಮಾಡಬೇಕಾಗಿದೆ। ಆ ಕಾರಣಕ್ಕಾಗಿ ಮಾಧ್ಯಮ ಮೂಲಕ ನಾನು ಎಲ್ಲ ಸಾರ್ವಜನಿಕರು ವಿನಂತಿ ಮಾಡೋದಂದ್ರೆ, ತಾವೇ ಸ್ವಯಂ ಪ್ರೇರಿತವಾಗಿ ಈಗ ಹೆಂಗೆ ಸಾಕಷ್ಟು ಜನರು ಮೇಲಿಂದ ಮೇಲೆ ನಾವು ಅತಿಕ್ರಮಣ ತೆರವುಗೊಳಿಸೋ ಸಂದರ್ಭದಲ್ಲಿ ಸಾಕಷ್ಟು ತಾವು ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಿಕೊಂಡು ಅವರು ಬಹಳ ಸಹಕಾರ ಮಾಡಿದ್ದಾರೆ। ಅದೇ ಪ್ರಕಾರ ಅವರು ಸಹಿತ ತೆರವುಗೊಳಿಸಿಕೊಂಡು ನಗರದ ಅಭಿವೃದ್ಧಿಗೆ ಸಹಕಾರ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ। ಜೊತೆಗೆ ಜನರು ಸುಮಾರು ಕೋಟಿ ಗಂಟಲೆ ಲಕ್ಷಾನು ಗಂಟಲೆ ಖರ್ಚು ಮಾಡಿ ಒಂದು ಮನೆ ಕಟ್ಟಿದ ಮೇಲೆ ಕರೆಕ್ಟಾಗಿ ಸರ್ವೆ ಮಾಡಿಸ್ಕೊಂಡು ಅತಿಕ್ರಮಣ ಆಗಲಾರ್ದಂಗೆ ನೋಡ್ಕೋದು ಬಹಳ ಇಂಪಾರ್ಟೆಂಟ್। ಯಾಕಂದ್ರೆ ಅತಿಕ್ರಮಣ ಮಾಡಲಿಲ್ಲ ನಾವು ತೆರವುಗೊಳಿಸೋ ಪ್ರಶ್ನೆ ಉದ್ಭವಿಸಲ್ಲ। ಅದಕ್ಕಾಗಿ ಯಾರು ಈ ರೀತಿ ಇಲ್ಲಿಗೆಲ್ಲ ಬಿಲ್ಡಿಂಗ್ ಕಟ್ಟೋದು ಆಮೇಲೆ ಅತಿಕ್ರಮಣ ಮಾಡ್ಕೊಳ್ಳೋದು ಈ ತರ ಕಂಡು ಬಂದಲ್ಲಿ ಪಾಲಿಕೆಯಿಂದ ನಾವು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ। ಈಗಾಗಲೇ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯ ಆದೇಶದಂತೆ ಯಾವ ಇಲ್ಲಿಗಲ್ ಬಿಲ್ಡಿಂಗ್ಸ್ ನಾವು ಯಾವ ಹೆಸ್ಕಾಂ ಕನೆಕ್ಷನ್ ಕೊಡ್ತಾ ಇಲ್ಲ, ಮತ್ತು ಇಲ್ಲಿಗಲ್ ಬಿಲ್ಡಿಂಗ್ಸ್ಗೂ ಸಹಿತ ನಾವು ಈಗಾಗಲೇ ಸಾಕಷ್ಟು ಬಾರಿ ನೋಟಿಸ್ ಇಶ್ಯೂ ಮಾಡಿ ಅವನು ಸಹಿತ ತೆರವುಗೊಳಿಸಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ವಿ। ಸುಮಾರು 30 ಫೂಟ್ ರೋಡ್ ಇದೆ ರೀ। ನಾವು ಇದನ್ನ 30 ಫೂಟ್ ರೋಡ್ ಸೈಡ್ ಡ್ರೈನು ಮತ್ತೆ ರೋಡ್ CC ರಸ್ತೆಯನ್ನು ನಾವು ಕೆಲಸ ಪ್ರಾರಂಭ ಮಾಡ್ತೀವಿ। ಇಲ್ಲ, ಈಗ ವೆರಿ ಸೂನ್ ನಮ್ಮ ಜಿಲ್ಲೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳಿದ್ದಾರೆ। ಆ ಸಂದರ್ಭದಲ್ಲಿ ನಮ್ಮ 150 ಕೋಟಿ ಭೂಮಿ ಪೂಜೆ ಮಾಡಿ ಜಿಲ್ಲಾ ಉಸ್ತುವಾರಿ ತಿಳಿಸಿರ್ತಾರೆ। ಆ ಪ್ರಕಾರ ಭೂಮಿ ಪೂಜೆ ಆದ ತಕ್ಷಣ ಕೆಲಸ ಪ್ರಾರಂಭ ಮಾಡ್ತೀವಿ। ಎಲ್ಲ ಜನರದ್ದು ಬೇಡಿಕೆ ತಮಗೆಲ್ಲ ಗೊತ್ತಿದೆ। ಮಳೆ ಆದ ಸಂದರ್ಭದಲ್ಲಿ ಸಾಕಷ್ಟು ಫ್ಲಡ್ ಆಗುತ್ತೆ, ಇಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಆಗಲ್ಲ, ಸಾಕಷ್ಟು ಸಮಸ್ಯೆ ತಮಗೆಲ್ಲ ಗೊತ್ತಿದೆ। ಮತ್ತೆ ಡ್ರೈನ್ ಮಾಡ್ಬೇಕಾಗಿದೆ, ಇಲ್ಲಿ ಡ್ರೈನು ಬಹಳ ಅವಶ್ಯಕತೆ ಇದೆ। ಕಂಪ್ಲೀಟ್ ಎಲ್ಲ ನೀರಿನಲ್ಲಿ ಮುಳುಗ್ತಾ ಇದೆ, 2-3 ವರ್ಷದಿಂದ ನೋಡ್ತಾ ಇದೀವಿ। ಅದಕ್ಕಾಗಿ ಒಂದು ಜನರ ಬೇಡಿಕೆ ಇದೆ, ಜೊತೆಗೆ ಅವ್ರ ಜನರಿಗೆ ಅನಾನುಕೂಲ ಆಗೋದ್ರಿಂದ ನಾವು ಸಹಿತ ಪಾಲಿಕೆ ಮಾಡ್ತಾ ಇದೀವಿ। ಇಲ್ಲ, ಆತರ ಯಾವುದೂ ಇಲ್ಲ। ಆತರ ಎಲ್ಲರೂ ನಮಗೆ ಬಹಳ ಸಹಕಾರ ಮಾಡಿದ್ದಾರೆ, ತುಂಬಾ ಸಹಕಾರ ಅವರೆಲ್ಲರೂ ಮುಂದಾಗಿ ಎಲ್ಲರೂ ನಮ್ಗೆ ಸಹಕಾರ ಮಾಡಿ ಸುಮಾರು ಜನ ಅವರೇ ಮ್ಯಾಕ್ಸಿಮಮ್ 90% ಜನ ಅವರಾಗಿ ತಗೊಂಡಿದ್ದಾರೆ। ಹೀಗಾಗಿ ಯಾವುದೋ ಆತರ ಪ್ರೆಷರ್ ಏನಿಲ್ಲ, ಎಲ್ಲರೂ ಸಹಕಾರ ಇದೆ। ಅವಕಾಶ ಸುಮಾರು 1 ತಿಂಗಳ ಕಾಲಾವಕಾಶ 15 ದಿನ ಕಾಲಾವಕಾಶ ಕೊಟ್ಟು ನೋಟಿಸ್ ಕೊಟ್ಟಿದ್ವಿ, ಆಮೇಲೆ ಹಿಯರ್ ಮಾಡಿದ್ವಿ, ಅವ್ರಿಗೆ ಅವಕಾಶ ಕೊಟ್ಟಿದ್ವಿ। ಅವ್ರೇನು ಇದು ಸಮಸ್ಯೆ ಹೇಳ್ಕೊಳ್ಳಿಕ್ಕೆ ಏನೋ ಡಾಕ್ಯುಮೆಂಟ್ಸ್ ಇದ್ರೆ ಕೊಡ್ಲಿಕ್ಕೆ ಹೇಳಿದ್ವಿ। ಡಾಕ್ಯುಮೆಂಟ್ಸ್ ಕೊಡದಿರೋದ್ರಿಂದ ನಮ್ಮ ಸರ್ವೆ ರಿಪೋರ್ಟ್ ಪ್ರೂವ್ ಆಗಿರೋದ್ರಿಂದ ಆ ಪ್ರಕಾರ ಅತಿಕ್ರಮಣ ತೆರವುಗೊಳಿಸ್ತಾ ಇದ್ವಿ। ಎಲ್ಲಿ ಅಲ್ಲಿ ಮಾತ್ರ ಮಾಡ್ತಾ ಇದೀವಿ ಇವತ್ತು। ಇಲ್ಲಿ ಕಂಪ್ಲೀಟ್ ಮುಗಿದ್ಮೇಲೆ ನಾವು ಆಮೇಲೆ ಮಾಡ್ತೀವಿ। ಡ್ರೈನು ಮತ್ತೆ ರೋಡ್ ರಸ್ತೆ ಎರಡನ್ನೂ ಮಾಡ್ತೀವಿ, CC ರಸ್ತೆ। ಈಗೇನು 30 ಫೀಟ್ ಎಜ್ ಟು ಎಜ್ ನಾವು ಡ್ರೈನ್ ಮಾಡ್ತೀವಿ। ನೆಕ್ಸ್ಟ್ ಅಲ್ಲಿ ಸೈಡ್ಗೆ ನಾವು ಒಳಗಡೆ ಡ್ರೈನ್ ಆದ್ಮೇಲೆ ನೆಕ್ಸ್ಟ್ ರಸ್ತೆ ಮಾಡ್ತೀವಿ। ಸರ್ವೆ ಮುಗೀತು, ಸರ್ವೆ ಅಂತ ಮುಗಿದ್ವಿ, ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡ್ತೀವಿ, ಡ್ರೈನ್ ಮಾಡ್ತೀವಿ, ಎಜ್ ಟು ಎಜ್ ಡ್ರೈನ್ ಮಾಡಿ ಆಮೇಲೆ CC ರಸ್ತೆ ಮಾಡ್ತೀವಿ। ಥ್ಯಾಂಕ್ ಯು। ಅದೇ ಒಂದು ತಮ್ಗೆ ಗೊತ್ತಿದೆ, ಸುಮಾರು 2-3 ವರ್ಷದಲ್ಲಿ ಸುಮಾರು 900 ಬಿಲ್ಡಿಂಗ್ ಡ್ಯಾಮೇಜ್ ಮಾಡಿದ್ವಿ। ಅವ್ರಿಗೆ ನಮಗೆಲ್ಲ ಗೊತ್ತಿದೆ, ಸಾಕಷ್ಟು ಕಡೆ ಅತಿಕ್ರಮಣ ತೆರವುಗೊಳಿಸ್ತೀವಿ। ಬಟ್ ಈಗ ಜನಕ್ಕೆ ಒಂದು ಅವೇರ್ನೆಸ್ ಬಂದಿದೆ, ಕಟ್ಕೋಬೇಕಾದ್ರೆ ನಾವು ಕರೆಕ್ಟಾಗಿ ಕಟ್ಕೋಬೇಕು ಅಂತಿದೆ। ಆದಾಗ್ಯೂ ಸಹಿತ ಸ್ವಲ್ಪ ಜನ ಏನು ಗೊತ್ತಿದ್ದೋ ಗೊತ್ತಿಲ್ಲಾರ್ದೆ
ಇಲ್ಲಿಗೆಲ್ಲ ಬಿಲ್ಡಿಂಗ್ ಕಟ್ಕೋದು, ರಸ್ತೆ ಅತಿಕ್ರಮಣ ಮಾಡೋದು ಮಾಡ್ತಾರೆ ಅಂತ ನಾವು ಪಾಲಿಕೆಯಿಂದ ನಿರ್ದೇಶನ ಕ್ರಮ ಕೈಗೊಳ್ತೀವಿ. ಥ್ಯಾಂಕ್ ಯು.